Hey, what's up? This is Pradeep, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In this session, we will focus on American foreign policy during the Cold War period, from the senior Bush, George H.W. Bush, to the present Biden. ಈ ಸಂಚಿಕೆಯಲ್ಲಿ ನಾವು ಅಮೇರಿಕಾದ ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆ ಮಾಡ್ತೀವಿ, ಎಸ್ಪೆಷಲಿ ಶೀತಲ ಸಮರದ ನಂತರ ಯುಗ. ನಾವು ಕವರೇಜ್ ಮಾಡುವಂತಹ ಏರಿಯಾ ಅಥವಾ ಸಮಯ ಅಥವಾ ಕಾಲ ಜಾರ್ಜ್ H.W. ಬುಷ್ನಿಂದ ಜೋ ಬೈಡನ್ ರವರವರೆಗೂ. ಲೆಟ್ ಅಸ್ ಬಿಗಿನ್. Post-Cold War world has been characterizing America as the world's only superpower. ವಿಶ್ವದ ಏಕೈಕ ಅತಿಶಕ್ತಿಯುತವಾಗಿರುವಂತಹ ರಾಷ್ಟ್ರ ಅಂತ ಪರಿಗಣಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅಮೇರಿಕಾದ ಶಕ್ತಿ, ಮಿಲಿಟರಿ ಶಕ್ತಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಯಾವ ರಾಷ್ಟ್ರವು ನಮ್ಮ ಭೂಮಿಯಲ್ಲಿ ಅದನ್ನು ಭೇದಿಸಲು ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟು ಅಧಿಕವಾಗಿರುವಂಥ ಶಕ್ತಿ ಹೊಂದಿದಂತಹ ರಾಷ್ಟ್ರ ಅಂತ ಹೇಳಿದ್ರೆ ಅದು ಅಮೇರಿಕಾ ಆಗಿತ್ತು. ಸಂಪೂರ್ಣವಾಗಿ ಪೋಸ್ಟ್ ಕೋಲ್ಡ್ ವಾರಿನ ಆರಂಭದ ದಿನದಿಂದ ಸಾಮಾನ್ಯವಾಗಿ ಇವತ್ತಿನ ದಿನದವರೆಗೂ ಕೂಡ ಅದು ಅತ್ಯಂತ ಮಹತ್ತರವಾಗಿರುವಂಥ ಶಕ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಆದರೆ ಆ ಒಂದು ಸಮಯದಲ್ಲಿ ಇಟ್ ವಾಸ್ ದ ಸೋಲ್ ಸೂಪರ್ ಪವರ್. ಅದನ್ನು ಭೇದಿಸುವಂತಹ ಶಕ್ತಿ ಬೇರೆ ಯಾವುದೂ ಇರ್ತಿರಲಿಲ್ಲ. ಬಿಕಾಸ್ ದ ಓನ್ಲಿ ಕಂಟ್ರಿ ದಟ್ ವಾಸ್ ಚಾಲೆಂಜಿಂಗ್ ಅಮೇರಿಕಾ, ದ ಸೋವಿಯಟ್ ಹ್ಯಾಡ್ ಕೊಲ್ಯಾಪ್ಸ್ಡ್. ಸಂಪೂರ್ಣವಾಗಿ ನಾಶ ಆಗೋಗಿತ್ತು ಸೋವಿಯತ್ ಯೂನಿಯನ್. ದಿಸ್ ಪೀರಿಯಡ್ ಇಸ್ ಆಲ್ಸೋ ಮಾರ್ಕ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ಲೋಬಲ್ ಹೆಜಿಮನಿ. ಹೆಜಿಮೋನಿ ಅಂದರೆ ಅತ್ಯಂತ ಹೆಚ್ಚು ಪ್ರಾಬಲ್ಯ ಹೊಂದಂತಹ ರಾಷ್ಟ್ರ. ಸೊ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಿರುವಂಥ ರಾಷ್ಟ್ರ ಅಮೇರಿಕವಾಗಿತ್ತು. ಇದ್ದಂತಹ ಒಬ್ಬ ವೈರಿ ನಾಶವಾದ ಮೇಲೆ ಅದನ್ನು ಭೇದಿಸಲು ಬೇರೆ ಯಾವ ರಾಷ್ಟ್ರಗಳು ಇರ್ತಿರಲಿಲ್ಲ. ಇಟ್ ವಾಸ್ ದ ಓನ್ಲಿ ಗ್ಲೋಬಲ್ ಹೆಜಿಮನ್. ಅದರ ಶಕ್ತಿ ವಿಶ್ವದ ಎಲ್ಲ ಕಡೆ ಹರಡಿತ್ತು. There was no single power which was able to challenge the might of America. So that is the reason there was an establishment of global hegemony. ಎಲ್ಲೇ ಹೋಗಲಿ ಏನೇ ಮಾಡಿದರೂ ಕೂಡ ಅಮೇರಿಕಾದ ಶಕ್ತಿ ಎಲ್ಲರಿಗೂ ಕಾಣಿಸ್ತಾ ಇತ್ತು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಪ್ರಾಬಲ್ಯವಿರುವಂತಹ ರಾಷ್ಟ್ರ ಮಾಡುವಂಥ ನೀತಿ ನಿಯಮಗಳು ಮತ್ತು ಅಲ್ಲಿಂದ ಬರುವಂತಹ ಶಕ್ತಿಯನ್ನು ಚಾಲೆಂಜ್ ಮಾಡದೆ ವಿಶ್ವದಲ್ಲಿರುವಂಥ ಎಲ್ಲ ಶಕ್ತಿಗಳು ಅದನ್ನು ಸ್ವೀಕಾರ ಮಾಡಬೇಕಿತ್ತು. There was no major challenge which was faced by this global hegemon. Everything was controlled by the American might and power. So therefore, there was absolutely no challenge for American preponderance of American power during the earlier part of the post-Cold War world order. It was also seen as a world policeman. America ವಿಶ್ವದ ಆರಕ್ಷಕ ಅಂತ ಕರೀತಾ ಇದ್ರು. The reason being, whenever there is a trouble throughout the world or anywhere in the world, it was America which actually came and doused the fire. ವಿಶ್ವದಲ್ಲಿ ಎಲ್ಲೇ ಬೆಂಕಿ ಬಿದ್ದರೂ ಆ ಬೆಂಕಿಯನ್ನು ಆರಿಸಲಿಕ್ಕೆ ಬರ್ತಿದ್ದಿದ್ದು ಅಮೇರಿಕಾ. ಉತ್ತರ ಕೊರಿಯಾ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಆಫ್ರಿಕಾದ ಹಲವಾರು ಮೂಲೆಗಳಾಗಿರ್ಬೋದು, ಅಥವಾ ದಕ್ಷಿಣ ಏಷ್ಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು. When we go anywhere in the world, we have US. That's the reason it is called the world policeman. It is also a protector of liberal world order. ಉದಾರೀಕರಣದ ವಿಶ್ವದ ವ್ಯವಸ್ಥೆಯನ್ನು ಕಾಪಾಡುವಂತಹ ಶಕ್ತಿ
ಶಕ್ತಿ ಅಮೇರಿಕಾ. ಅಮೇರಿಕಾ ಸೋವಿಯತ್ ಯೂನಿಯನ್ನ ಭೇದಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲವಾಗಿರುವಂಥ ಕಾರಣ ಅದರ ಆಂತರಿಕ ತತ್ವ, ಅದಕ್ಕೆ ಇರುವಂತಹ ನಂಬಿಕೆ, ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ, ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು. ಈ ಮೌಲ್ಯಗಳು ಅಮೇರಿಕ ಶ್ರೀಮಂತ ರಾಷ್ಟ್ರವಾಗಲಿಕ್ಕೆ ಕಾರಣವಾಗುತ್ತೆ ಅಂತ ಎಂಬ ಒಂದು ನಂಬಿಕೆ. ಆ ಒಂದು ಕಾರಣಕ್ಕೋಸ್ಕರನೇ ವಿಶ್ವದಲ್ಲಿ ಉದಾರವಾದದ ಚಿಂತನೆಗಳನ್ನು ಪ್ರಚೋದಿಸುವಂತಹ ರಾಷ್ಟ್ರ ಅದು 1990ರ ನಂತರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೋವಿಯತ್ ಯೂನಿಯನ್ ನಾಶವಾದ ಮೇಲೆ, ಇತ್ಯರ್ಥ ಆದಮೇಲೆ ಇದರ ಕೆಲಸ ಬಹಳ ಸುಲಭವಾಯಿತು. ಯಾಕೆ ಅಂದರೆ ಬಡ ರಾಷ್ಟ್ರಗಳು, ಉದ್ಧಾರವಾಗ್ತಿರುವಂತಹ, ಉಗಮವಾಗ್ತಿರುವಂತಹ ರಾಷ್ಟ್ರಗಳು, ಬೆಳೆಯುತ್ತಿರುವಂತಹ ರಾಷ್ಟ್ರಗಳು ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈವನ್ if they had any two whims about joining the Soviet Union during the last phase, they were unable to. Now they don't have no choice other than join in the bandwagon of American policy and its value. Economic powerhouse. America became an economic powerhouse in the last 30 years. ನಾವು ಶೀತಲ ಸಮರದ ನಂತರ ಅಮೇರಿಕಾದ ಆಂತರಿಕ ಆರ್ಥಿಕ ಬೆಳವಣಿಗೆನ ನೋಡಿದ್ರೆ ವಿ ಆರ್ ಶಾಕ್ಡ್. ಯಾಕೆ ಅಂದರೆ ಅತ್ಯಂತ ವೇಗವಾಗಿ ಮತ್ತು ಶ್ರೀಮಂತವಾಗಿ ಬೆಳೀತಾ ಇತ್ತು. ಲೆಟ್ ಅಸ್ ಲುಕ್ ಅಟ್ ಸಮ್ ಆಫ್ ದ ಡೇಟಾ. 1991ರಲ್ಲಿ ಲೆಟ್ ಅಸ್ ಗೋ ಬ್ಯಾಕ್ ಟು 1990. ನಮಗೆ 30 ವರ್ಷದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. 1990ಯಲ್ಲಿ ಅದರ GDP ಎಷ್ಟಿತ್ತು ಅಂತ ಹೇಳಿದ್ರೆ $5.963 ಟ್ರಿಲಿಯನ್. $1 ಟ್ರಿಲಿಯನ್ ಅಂತ ಹೇಳಿದ್ರೆ 1,000 ಬಿಲಿಯನ್ಗಳು. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ $5,963 ಬಿಲಿಯನ್ ಅದರ GDP ಇದ್ದಿದ್ದು 1990ಯಲ್ಲಿ. ಲೆಟ್ ಅಸ್ ಗೋ ಬ್ಯಾಕ್ ಟು 2000 ಇಸ್ವಿಯಲ್ಲಿ $10.25 ಟ್ರಿಲಿಯನ್ ಆರ್ $10,252 ಬಿಲಿಯನ್. ಲೆಟ್ ಅಸ್ ಕಮ್ ಬ್ಯಾಕ್ ಟು 2010. ದೇ ಆಡೆಡ್ $4 more trillion, $14.992 2010ನಲ್ಲಿ ಟ್ರಿಲಿಯನ್ ಡಾಲರ್ಸ್ಗಳು, $14,992 ಟ್ರಿಲಿಯನ್ ಬಿಲಿಯನ್ ಡಾಲರ್ಗಳು 2010ನಲ್ಲಿ. Let us come back to 2020, a latest date high last 2019 ಹೋಗೋಣ. It is $21,433 billion, $21 trillion, almost like touching around, probably ಇವತ್ತಿನ ಒಂದು ಸಮಯದಲ್ಲಿ it will be around $23 trillion, give or take. So therefore, America became an international economic powerhouse. ಅಷ್ಟೊಂದು ಶ್ರೀಮಂತಿಕೆ ಇರುವಂತಹ ರಾಷ್ಟ್ರ ಅಮೆರಿಕವಾಯಿತು. We can also see something called as Pax Americana. ಪ್ಯಾಕ್ಸ್ ಅಮೇರಿಕಾನಾ ಎಂಬ ಚಿಂತನೆ ಹೊರಹೊಮ್ಮುತ್ತದೆ ಈ ಸಮಯದಲ್ಲಿ. Zbigniew Brzezinski, who was a security advisor, said ಅಮೇರಿಕಾದ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತಹ ಜಿಗ್ನ್ಯೂ ಬ್ರೆಜಿನ್ಸ್ಕಿ ಹೇಳ್ತಾರೆ, in contrast to the earlier empires, the scope and pervasiveness of American global power today are unique. Not only does the United States control all the world's oceans, its military allegiance are firmly perched on the western and eastern extremities of Eurasia. America vassals and tributaries
some yearning to be embraced by even more formal ties to Washington dot the entire Eurasian continent. American global supremacy is buttered by an elaborate system of alliance and coalitions that literally span the globe. ಅಮೇರಿಕಾ ಈ ಸಮಯದಲ್ಲಿ ಎಷ್ಟು ವಿಶ್ವವ್ಯಾಪಿಯಾಗಿ ಬೆಳೆದಿದೆ ಅಂತೇಳಿದ್ರೆ ಅಮೇರಿಕಾದ ಶಕ್ತಿ ಮೂಲೆ ಮೂಲೆಯಲ್ಲೂ ಕೂಡ ನೋಡ್ಬೋದು. ಅದೊಂದೇ ಅಲ್ಲ, ಹಲವಾರು ರಾಷ್ಟ್ರಗಳು ಅಮೇರಿಕಾದ ಮುಷ್ಟಿ ಒಳಗೆ ಬಂದು ಅದು ಹೇಳ್ದಂಗೆ ಕೇಳಲಿಕ್ಕೆ, ಅದರ ಅತ್ಯಂತ ಹತ್ತಿರ ಸ್ನೇಹ ಸಂಬಂಧವನ್ನು ಪಡ್ಕೊಳ್ಳಿಕ್ಕೆ ಒಡ್ಲಾಡ್ತಾ ಇದೆ. ಸೊ ದೇರ್ ಇಸ್ ನೋ ಕಾರ್ನರ್ of the world where American power does not reach. This was opinion of Zbigniew Brzezinski. So this is Pax Americana. ಎಲ್ಲಿ ನೋಡಿದರೂ ಅಲ್ಲಿ ಅಮೇರಿಕಾ. The age of Pax Britannica was 19th and 20th century. 19-20ನೇ ಶತಮಾನದಲ್ಲಿ ಪ್ಯಾಕ್ಸ್ ಬ್ರಿಟಾನಿಕಾ ಇತ್ತು. ಎಲ್ಲೆಲ್ಲಿ ನೋಡಿದ್ರೂ ಬ್ರಿಟನ್ ಬ್ರಿಟನ್ ಬ್ರಿಟನ್, ಇಡೀ ವಿಶ್ವವನ್ನೇ ಆವರಿಸಿದಂತಹ ಒಂದು ರಾಷ್ಟ್ರ. ಬಟ್ ದಿಸ್ ಈಸ್ ದ ಏಜ್ ಆಫ್ ಪ್ಯಾಕ್ಸ್ ಅಮೇರಿಕಾ. Let us try to focus now on George H.W. Bush. He was the President of America from 1989 to 1993. ಇವರ ಸಮಯದಲ್ಲೇ ಶೀತಲ ಸಮರ ಅಂತ್ಯವಾಗಿದ್ದು ಸೋವಿಯತ್ ರಾಷ್ಟ್ರ ಸಂಪೂರ್ಣವಾಗಿ ನಾಶ ಆಗಿ 15 ಹೊಸ ರಾಷ್ಟ್ರಗಳು ಹೊರಗಡೆ ಬಂದಿದ್ದು. ಇವರ ಚಿಂತನೆ ಏನಿತ್ತು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಮುಖ್ಯವಾಗಿ ಉತ್ತಮವಾಗಿರುವಂಥ ಸ್ಟ್ರಾಂಗ್ ಆಗಿರುವಂಥ ಅಮೇರಿಕಾ ವಿಶ್ವದ ಶಾಂತಿಗೆ ಅವಶ್ಯಕ. ದ ಫೋಕಸ್ ಶುಡ್ ಬಿ ಮೇನ್ ಆನ್ ಮಿಲಿಟರಿ ಸ್ಟ್ರೆಂತ್. ಆಮೇಲೆ ಅವರ ಮುಖ್ಯವಾದ ಯೋಜನೆ ಏನಿತ್ತು ಅಂತ ಹೇಳಿದ್ರೆ, ಟು ಡೆಟರ್ ಆ್ಯಂಡ್ ಪನಿಷ್, ಹೆದರಿಸಿ ಶಿಕ್ಷೆಯನ್ನು ಕೊಡುವಂಥದ್ದು. ಹೆದರ್ಕೊಳ್ಳಿಲ್ಲ ಅಂದರೆ ಆಕ್ರಮಣ ಮಾಡುವಂಥದ್ದು. ಆಮೇಲೆ ಇವರ ಯುಗದಲ್ಲೇ ವಿಶ್ವದ ಅಮೇರಿಕಾದ ಡಾಮಿನೇಷನ್ ಶುರುವಾಯಿತು. So what does it mean? Let us just try to dissect a few important things that happened during Bush tenure, so we can actually be able to understand the whole concept of Bush doctrine better. A strong America is good for world peace. ಶಕ್ತಿಯುತವಾಗಿರುವಂಥ ಅಮೇರಿಕ ಇದ್ದರೆ ವಿಶ್ವಶಾಂತಿ ಸಾಧ್ಯವಾಗುತ್ತೆ. ಯಾಕೆಂದರೆ ಅಮೇರಿಕ ಗೊತ್ತಿತ್ತು, ನಾವು ವೀಕ್ ಆದರೆ ನಾವು ಮತ್ತೆ ಮುನ್ರೋ ಡಾಕ್ಟ್ರಿನ್ ಥರ ಐಸೋಲೇಟ್ ಆಗಲಿಕ್ಕೆ ಹೋದರೆ, ಮತ್ತೆ ಜರ್ಮನಿಯ ಹಿಟ್ಲರು, ಸೋವಿಯತ್ ಯೂನಿಯನ್ ಥರ ಮತ್ತೆ ಪ್ರಭಾವವಾಗಿ ವಿಶ್ವ ಬೆಳಿಬೋದು. ಅದರಿಂದ ಅಮೇರಿಕಾಗೆ ತೊಂದರೆ ಆಗುತ್ತೆ. ಸೊ ಲೆಟ್ ಅಸ್ ಫೋಕಸ್ ಆನ್ ಅವರ್ ಸ್ಟ್ರೆಂತ್. ಸ್ಟ್ರೆಂತ್ ಅಂತ ಹೇಳಿದ್ರೆ ಬೇಸಿಕಲಿ ಮಿಲಿಟರಿ ಸ್ಟ್ರೆಂತ್, ಮಿಲಿಟರಿ ಮೈಟ್, ಶಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು. ಪನಾಮ ತಗೊಳ್ಳಿ. ಇವರ ಯುಗದಲ್ಲಿ ಮೂಲವಾಗಿ ನಾವು ನೋಡಬೇಕಾಗಿರುವಂಥದ್ದು ಪನಾಮಾ ಕ್ರೈಸಿಸ್, ಆಮೇಲೆ ಯೂನಿಫಿಕೇಷನ್ ಆಫ್ ಜರ್ಮನಿ, ದ ಕೊಲ್ಯಾಪ್ಸ್ ಆಫ್ ಸೋವಿಯತ್ ಯೂನಿಯನ್ ಆ್ಯಂಡ್ ದ ಗಲ್ಫ್ ವಾರ್. ಸೊ ಭಾಳ ಸಿಂಪಲ್ಲಾಗಿ ಪನಾಮಾ ವಿವಾದ ಮತ್ತು ಗಲ್ಫ್ ಯುದ್ಧದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಪನಾಮಾ ಅಮೇರಿಕಾದ ಕೆಳಗಿರುವಂಥ ಒಂದು ಜಾಗ. ಅದು ಪನಾಮಾ ಕೆನಲ್ ಅನ್ನುವಂಥದ್ದು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕನ ಬೇರ್ಪಡಿಸುತ್ತೆ. ಅಲ್ಲಿದ್ದಂತಹ ನಾಯಕ ಮ್ಯಾನ್ಯುಯಲ್ ನೊರೇಗಾ ಅಂತ. ಅಫ್ಕೋರ್ಸ್ ಮ್ಯಾನ್ಯುಯಲ್ ನೊರೇಗಾ ಸಮತಾವಾದದ ವಿರುದ್ಧವಾಗಿರುವಂತಹ ಒಬ್ಬ ನಾಯಕನಾಗಿರ್ತಾನೆ. ಬಟ್ ಆದರೆ ಅವನು ಮಾದಕ ಅಥವಾ ದ್ರವ್ಯ ಪದಾರ್ಥಗಳಿಂದ ಶ್ರೀಮಂತನಾಗಿರ್ತಾನೆ. ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಅಲ್ಲಿರುವಂಥ ಆಂತರಿಕ ವಿವಾದದಲ್ಲಿ ಅದು ಅಮೇರಿಕಾಗೆ ಎಫೆಕ್ಟ್ ಆಗ್ಬೋದು. ಪನಾಮಾ ವಿವಾದ ಅತಿ ಹೆಚ್ಚಾಗಿ ಅಲ್ಲಿರುವಂತಹ ಅಧ್ಯಕ್ಷರ ಚುನಾವಣೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಸಮಸ್ಯೆ ಆಗ್ಬೋದು ಅಂದ್ಬಿಟ್ಟು ಬುಷ್ ಏನು ಮಾಡ್ತಾರೆ ಅಂದರೆ ಅಮೇರಿಕದ ಯೋಧರನ್ನ ಕಳಿಸ್ತಾರೆ. ಸಮತಾವಾದದ ಹೆದರಿಕೆಯೂ ಇಲ್ಲ, ನಾಜಿ ಪಕ್ಷದ ಹೆದರಿಕೆಯೂ ಇಲ್ಲ. ಇಲ್ಲಿ ಪ್ರಪ್ರಥಮ ಬಾರಿಗೆ 40 ವರ್ಷದಲ್ಲಿ
ಅಮೇರಿಕ ಒಂದು ಚಿಕ್ಕ ರಾಷ್ಟ್ರಕ್ಕೆ ತನ್ನ ಸೇನೆ ಪಡೆಯನ್ನು ಕಳಿಸಿ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಶೀತಲ ಸಮರದ ಅಂತ್ಯದಲ್ಲಿ ನಡೆಯುವಂತಹ ಒಂದು ಚಿಂತನೆ. ಆದರೆ ಯಾಕೆ ನಮಗೆ ಈ ಒಂದು ಪನಾಮಾದ ಚಿಂತನೆ ಮುಖ್ಯ ಅಂತ ಹೇಳಿದ್ರೆ, ಇಟ್ ರೆಪ್ರೆಸೆಂಟ್ಸ್ ಎ ನ್ಯೂ ಎರಾ ಇನ್ ಅಮೇರಿಕನ್ ಫಾರಿನ್ ಪಾಲಿಸಿ. ಅಮೇರಿಕಾ ವಿದೇಶಾಂಗ ನೀತಿಯ ಹೊಸದಾಗಿರುವಂಥ ಚಿಂತನೆನ ಇದು ನೋಡಿಸುತ್ತೆ ಅಂತ ನಮಗೆ ಇತಿಹಾಸ ತಜ್ಞ ಸ್ಟೀವರ್ಟ್ ಬ್ರೀವರ್ ಅವರು ಹೇಳ್ತಾರೆ. ಯಾಕೆಂದರೆ ಸಮತಾವಾದಿಂದ ಹೆದರಿಕೆ ಆಗ್ತಾ ಇದೆ, ಬೇರೆ ಏನೋ ಸಮಸ್ಯೆ ಆಗುತ್ತೆ ಎಂಬ ಕಾರಣಕ್ಕೋಸ್ಕರ ಅಮೇರಿಕ ಯುದ್ಧಕ್ಕೆ ಹೋಗುವಂಥದ್ದನ್ನು ಜಸ್ಟಿಫೈ ಮಾಡ್ತಾ ಇತ್ತು. ಬಟ್ ಆದರೆ ಇವಾಗ ಅಮೇರಿಕ ಏನು ಹೇಳ್ತಾ ಇದೆ, ನಾನು ಯುದ್ಧ ಮಾಡಿದ್ರೆ ಮಾತ್ರ ನನ್ನ ದೇಶಕ್ಕೆ ಒಳ್ಳೆಯದಾಗತ್ತೆ. ಈ ಚಿಂತನೆ ಇರಲಿಲ್ಲ ಅಮೇರಿಕಾಗೆ ಯಾವತ್ತೂ ಕೂಡ. ಸೊ ದಿಸ್ ಈಸ್ ಎ ನ್ಯೂ ಥಾಟ್ ದಟ್ ಎನ್ಶ್ರೈನ್ಸ್ ದ ಬುಷ್ ಡಾಕ್ಟ್ರಿನ್. ಎರಡನೇ ಘಟನೆ ತಗೊಳ್ಳಿ. ಅಪ್ಪ ಬುಷ್ಷಿನ ಸಮಯದಲ್ಲಿ ಇರಾಕ್ ಮತ್ತು ಇರಾನ್ ಯುದ್ಧ ನಡೆಯುತ್ತಲ್ಲಿ. ಅಲ್ಲಿ ಇರಾಕಿನ ನಾಯಕ ಸದಾಮ್ ಹುಸೇನ್ ರವರು, ಎಸ್ಪೆಷಲಿ ಇರಾಕ್ ಯುದ್ಧ ಆದ ನಂತರದಲ್ಲಿ ಸದಾಮ್ ಹುಸೇನ್ ರವರು ಇರಾಕಿನ ಅಧ್ಯಕ್ಷರಾಗಿರ್ತಾರೆ, ನಾಯಕರಾಗಿರ್ತಾರೆ. ಆಮೇಲೆ ವಿಶ್ವದಲ್ಲಿ ನೀವು ಗೊತ್ತಿರ್ಬೋದಲ್ಲ, ಇರಾನು, ಸೌದಿ ಅರೇಬಿಯಾ, ಕುವೈತು, ಆಲ್ಮೋಸ್ಟ್ 40 to 50% of the world oil reserves are here. More than that. ಚಿಕ್ಕ ರಾಷ್ಟ್ರವಾಗಿರುವಂಥ ಕುವೈತ್ ಆಕ್ರಮಣ ಮಾಡ್ತಾನೆ ಸದಾಮ್ ಹುಸೇನು. ಆಕ್ರಮಣ ಮಾಡಿದಾಗ ವಾರ್ನಿಂಗ್ ಕೊಡ್ತಾನೆ ಬುಷ್, ಸದಾಮ್ ಹುಸೇನ್, ಕುವೈಟ್ನ ಜನವರಿ 15ನೇ ತಾರೀಕು 1991 ಅಷ್ಟರೊಳಗೆ ಬಿಟ್ಟು ಹೋಗಬೇಕು, ಇಲ್ಲ ಅಂದರೆ ನಿನಗೆ ಗ್ರಾಚಾರ ಬಿಡಿಸ್ತೀವಿ. 1990 1990ರಲ್ಲಿ ಆಕ್ರಮಣ ಮಾಡಿದಂಥ ಇರಾಕಿನ ಅಧ್ಯಕ್ಷ ಸದಾಮ್ ಹುಸೇನ್ ಜಾಂಡ ಊರ್ತಾನೆ. ಜನವರಿ 15, 1999 ಬಂತು, ಬಿಡೋದಿಲ್ಲ ಕುವೈಟ್ನ. ಚಿಕ್ಕ ನಗರ ಅದು, ಬಟ್ ಇಟ್ಸ್ ಎ ರಿಚ್ ಆ್ಯಂಡ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಇರಾಕ್ ಏನಾದರೂ ಕುವೈಟ್ನ ಬಿಟ್ಟೋಗಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂಥ ಸೌದಿ ಅರೇಬಿಯಾಗೆ ಅಟ್ಯಾಕ್ ಮಾಡ್ಬೋದು, ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಬೋದು, ಮತ್ತು ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೋದು. ಸೊ ಹೀಗಾಗಿ ಇಡೀ ವೆಸ್ಟ್ ಏಷ್ಯಾ ಏನಿದೆಯೋ, ಪಾಶ್ಚಾತ್ಯ ಏಷ್ಯಾ ಏನಿದೆಯೋ, ಅವು ಅನ್ಸ್ಟೇಬಲ್ ಆಗ್ಬೋದು ಮತ್ತು ಆ ತೈಲದ ಬೆಲೆ ಏರ್ಬೋದು. ಇದು ವಿಶ್ವಕ್ಕೆ ತೊಂದರೆ ಆಗ್ಬೋದು. ಸೊ ದೇರ್ಫೋರ್ ಬುಷ್ ಇನಿಷಿಯೇಟೆಡ್ ಎ ವಾರ್ ವಿತ್ ಇರಾಕ್ ಮೇಲೆ ಯುದ್ಧ ಮಾಡ್ತಾರೆ, ಸದಾಮ್ ಹುಸೇನ ಸೋಲಿಸ್ತಾರೆ, ಕುವೈಟ್ನ ಬಿಡಿಸ್ತಾರೆ. ಸೊ ದಿಸ್ ಅಗೇನ್ ಶೋಸ್ ಆ ಸೆಕೆಂಡ್ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಫೋಕಸ್ ಆನ್ ಮಿಲಿಟರಿ ಸ್ಟ್ರೆಂತ್ ಆ್ಯಂಡ್ ಡೆಟರ್ ಆ್ಯಂಡ್ ಪನಿಷ್. ಹೆದರ್ಸು, ಹೇಳೋರು ಫಸ್ಟು ಹೋಗಿ ತೊಲಗಿ ಅಂತ. ಇನ್ನೂ ನಿನ್ನ ಮಾತು ಕೇಳಿಲ್ವಾ, ಪನಿಷ್ ದೆಮ್ ವಿತ್ ವಾರ್, ಪನಿಷ್ ದೆಮ್ ವಿತ್ ಎಕನಾಮಿಕ್ ಸ್ಯಾಂಕ್ಷನ್. So this is a beginning of US global dominance. ಆ ಕಡೆ ಪನಾಮಾ, ಈ ಕಡೆ ಇರಾಕು ಮತ್ತು ಜರ್ಮನಿಯ ಯುನಿಫಿಕೇಷನ್ ಆಗುತ್ತೆ. ಎಲ್ಲವನ್ನೂ ಕೂಡ ನೋಡಿದಾಗ ನಮಗೆ ಹೊಸ ರೀತಿಯಾಗಿರುವಂತಹ ವಿದೇಶಾಂಗ ನೀತಿ ಆರಂಭವಾಗುವಂತಹ ಚಿಂತನೆಗಳು ಉಗಮವಾಗ್ತಿದೆ ಅಂತ ನಾವು ಬುಷ್ಷಿನ ಪ್ರೆಸಿಡೆನ್ಸಿಯಲ್ಲಿ ನಾವು ನೋಡ್ಬೋದು. Bill Clinton succeeded George H.W. Bush. Of course, Bill Clinton is known for Monica Lewinsky scandal. ಆಂತರಿಕವಾಗಿ ನಡೆದಂತಹ ಒಂದು ಇದರಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಬಟ್ ಎನಿವೇ, as far as foreign policy is concerned, the main focus for him is to ಕನ್ಸಾಲಿಡೇಟ್ ದ ಗೇನ್ಸ್ ಆಫ್ ದ ಕೋಲ್ಡ್ ವಾರ್. ಶೀತಲ ಸಮರದಲ್ಲಿ ಏನು ಅಮೇರಿಕಾಗೆ ಸಿಕ್ಕಿರುತ್ತಲ್ಲ ಅಧಿಕಾರ ಮತ್ತು ಶಕ್ತಿ ಮತ್ತು ಸೂಪರ್ ಪವರ್ ಸ್ಟೇಟಸ್ಸು, ಅದನ್ನು ಕನ್ಸಾಲಿಡೇಟ್ ಮಾಡುವಂಥದ್ದು, ಮುಷ್ಟಿಲಿಟ್ಕೊಳ್ಳುವಂಥದ್ದು. ಸೊ ಅವ್ರಿಗೆ ಅಫ್ಕೋರ್ಸ್ ಅದಕ್ಕಿಂತ ಮುಂಚಿತವಾಗಿ ಇರಾಕಿನ ವಿವಾದ ಮುಗ್ದೋಗಿತ್ತು, ಜರ್ಮನಿ ಯೂನಿಫಿಕೇಷನ್ ಆಯಿತು, ಸೋವಿಯತ್ ಯೂನಿಯನ್ ಕೂಡ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿ ಹೊಸ ರಷ್ಯಾ ಅಂತ ಒಂದು ಉಟ್ಕೊಳ್ತು ಮತ್ತು ಇನ್ನೂ ಈ ಥರ 15 ರಾಷ್ಟ್ರಗಳು ಉಟ್ಕೊಳ್ತವೆ.
ಮತ್ತು ವಿಶ್ವದಲ್ಲಿ ಏನೋ ಮೇಜರ್ ಸಮಸ್ಯೆಗಳು ಕಾಣಿಸ್ತಿರೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ದ ಮೇನ್ ಫೋಕಸ್ ಆಫ್ ಬಿಲ್ ಕ್ಲಿಂಟನ್ ವಾಸ್ ಇಂಟರ್ನಲ್. ಆಂತರಿಕವಾಗಿ ಚೆಕ್ ಮಾಡ್ಕೊಳ್ತಾರೆ ಅವರು. ನಾವು ಆಂತರಿಕವಾಗಿ ಸ್ತಬ್ಧತೆಯನ್ನು ಕಂಡ್ಕೋಬೇಕು, ಆರ್ಥಿಕವಾಗಿ ಉಗಮವಾಗಬೇಕು. ಲೆಟ್ ಅಸ್ ಕನ್ಸಾಲಿಡೇಟ್. ಹೌವೆವರ್, ಅಮೇರಿಕಾ ಎಮರ್ಜ್ಡ್ ಆಸ್ ಎ ಗ್ಲೋಬಲ್ ಪೀಸ್ ಮೇಕರ್. ವಿಶ್ವದ ಶಾಂತಿಯ ಪತಾಕೆಯನ್ನು ಎತ್ಕೊಂಡು ಬರ್ತಾರೆ ಮೂಲವಾಗಿ. ಅವರ ಯುಗದಲ್ಲಿ ನಾವು ನೋಡಬೇಕಾಗಿರುವಂಥ ಚಿಂತನೆಗಳು ಯಾವುದು ಅಂತೇಳಿದ್ರೆ ಮೇನ್ ಫೋಕಸ್ ಆಗಿ ಆಫ್ರಿಕಾದಲ್ಲಿರುವಂಥ ಸೊಮಾಲಿಯಾ ಮತ್ತು ರವಾಂಡದ ವಿವಾದಗಳು, ಮತ್ತು ಯುರೋಪ್ನಲ್ಲಿ ಕಾಣುವಂಥ ಬಾಸ್ನಿಯಾ ಮತ್ತು ಹರ್ಜಗೋವಿನ ಚಿಂತನೆಗಳು, ಮತ್ತು ಬ್ರಿಟನ್ನಿಗೆ ಸಂಬಂಧಪಟ್ಟಂತೆ ಐರಿಷ್ ಶಾಂತಿಯ ಮಾತುಗಳು. ಒಸಾಮಾ ಬಿನ್ ಲಾದನ್ ಕೂಡ ಕಾಣಿಸ್ಕೊಳ್ತಾನೆ ಅದೇ ಸಮಯದಲ್ಲಿ. ಇರಾನಿನ ನ್ಯೂಕ್ಲಿಯರ್ ವೆಪನ್ಸಿನ ಒಂದು ಚಿಂತನೆಗಳು. ಮತ್ತು ಅಗೇನ್ ಸದಾಮ್ ಹುಸೇನ್ ಇನ್ನೂ ಬದುಕಿರ್ತಾನೆ, ಈ ಸ್ಟಿಲ್ ದೇರ್. ಕಾಸೋವೋ ಇಲ್ಲಿರುವಂಥ ಸರ್ಬ್ಸ್, ಅವರು ಜನಾಂಗವನ್ನು ಕಾಪಾಡಲಿಕ್ಕೆ ಭಾಳಷ್ಟು ಆಂತರಿಕವಾಗಿ ಒಳ ಜಗಳಗಳು ನಡೀತಾ ಇರುತ್ತೆ ಕಾಸೋವೋ ಅಲ್ಲಿ, ಯುರೋಪ್ನಲ್ಲಿರುವಂಥ ಒಂದು ಕೆಳಭಾಗದಲ್ಲಿರುವಂಥ ಕಾಸೋವೋ. ಸೊ ಇದು ಅದರ ಜೊತೆಯಲ್ಲಿ ಅತ್ಯಂತ ಮುಖ್ಯವಾಗಿ ವೆಸ್ಟ್ ಏಷ್ಯಾದಲ್ಲಿ ಇವತ್ತಿನ ಸಮಯದಲ್ಲಿ ನಡೀತಿರುವಂಥ ಒಂದು ಸಮಸ್ಯೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ನಡೆಯುವಂಥ ಒಂದು ವಿವಾದಗಳು, ಅದಕ್ಕೂ ಕೂಡ ಕ್ಲಿಂಟನ್ನು ಗಮನ ಹರಿಸ್ತಾರೆ. ಬಟ್ ಲೆಟ್ ಅಸ್ ನಾಟ್ ಗೋ ಟೋಟಲಿ ಇನ್ ಟು ಡೀಟೇಲ್. ಸೊ ಇಲ್ಲಿ ಅಮೇರಿಕಾ ವಿಶ್ವದ ಶಾಂತಿಯ ಪತಾಕೆಯನ್ನು, ಎಲ್ಲಿ ವಿವಾದಗಳಾಗ್ತಿದೆ ಅಲ್ಲಿ ನಾವು ಅತಿ ಹೆಚ್ಚಾಗಿ ಶಾಂತಿಯ ಮಾತುಕತೆಗಳನ್ನು ಮಾಡಬೇಕು ಅಂತ ಅವರು ಮುಂದೆ ಹಾಕ್ತಾರೆ. ಸೊ ಎಲ್ಲ ವಿವಾದಗಳಲ್ಲಿ ಅಮೇರಿಕಾ ಎಂಟ್ರಿ ಕೊಡುತ್ತೆ. ಅಗೇನ್ there was also a focus about increasing the strength of US military, because he continued the same policy which was followed by George Bush. ಅಮೇರಿಕಾಗೆ ಯಾವಾಗ ಗೌರವ ಸಿಗುತ್ತೆ ಅಂತೇಳಿ ಅದರ ಮಿಲಿಟರಿ ಪಡೆ ಶಕ್ತಿಯುತವಾಗಿರುವಂಥ ಕಾರಣದಿಂದ ಅದಕ್ಕೆ ಮತ್ತೆ ಪೋಷಣೆ ಸಿಗುತ್ತೆ. ಸೊ there was also a focus on American military strength. The same thing continued. It continued to be the global policeman of the world. ಅಮೇರಿಕಾ ಈ ಸಮಯದಲ್ಲಿ ವಿಶ್ವದ ಪೊಲೀಸ್ಮೆನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಒನ್ ಮೇಜರ್ ಪ್ರಾಬ್ಲಮ್ ಆರ್ ಒನ್ ಮೇಜರ್ ಕ್ರಿಟಿಸಿಸಮ್ ದಟ್ ಈಸ್ ಲೆವೆಲ್ಡ್ ಅಗೇನ್ಸ್ಟ್ ಬಿಲ್ ಕ್ಲಿಂಟನ್ ಈಸ್ ಹಿಸ್ ಪಾಲಿಸಿ ಆಫ್ ಸೆಲೆಕ್ಟಿವ್ ಎಂಗೇಜ್ಮೆಂಟ್. ಸಂಪೂರ್ಣವಾಗಿ ಎಲ್ಲ ವಿವಾದಗಳಲ್ಲೂ ಕೂಡ ಅಮೇರಿಕಾ ಎಂಟ್ರಾಗ್ತಿರಲಿಲ್ಲ. ಅದಕ್ಕೆ ಯಾವುದು ಇಷ್ಟ ಆಗುತ್ತೋ ಅಂಥ ಒಂದು ವಿವಾದಗಳಿಗೆ ಮಾತ್ರ ಎಂಟ್ರಾಗ್ತಿತ್ತು. ಎಕ್ಸಾಂಪಲ್, ಅತ್ಯಂತ ಆಪ್ತವಾಗಿರುವಂಥ ವಿವಾದಗಳು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿನ ಒಂದು ವಿವಾದ, ಅಲ್ಲಿಗೆ ತಲೆ ಆಗ್ತಿತ್ತು. ಮತ್ತು ಅಫ್ಕೋರ್ಸ್ ಇರಾನ್ ಇರಾಕ್ ಯಾಕೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ತೈಲ ಸಿಗುತ್ತೆ, ಡೈರೆಕ್ಟ್ಲಿ ಬೆನಿಫಿಷಿಯಲ್ ಟು ಅಮೇರಿಕಾ, ಅಲ್ಲಿ ಎಂಟ್ರಾಗ್ತಾ ಇತ್ತು. ಯುರೋಪ್ ಕಾಸೋವೋ ವಿವಾದದಲ್ಲೂ ಕೂಡ ಎಂಟ್ರಾಗ್ತಾ ಇತ್ತು. ಹವೇವರ್ ರವಾಂಡಾದಲ್ಲಿ ಲಕ್ಷಾಂತರ ಜನರು ಹುತ್ಸಿ ಮತ್ತು ತುತ್ಸಿ ಎಂಬ ಜನಾಂಗಗಳು ತಮಗೆ ತಾವು ಒಡೆದಾಡಿಕೊಂಡು ಸಾಯುವಂಥ ಸಮಯದಲ್ಲಿ ಅಮೇರಿಕಾ ಬರಲೇ ಇಲ್ಲ. ಕ್ಲಿಂಟನ್ ವಾಸ್ ಸ್ಲೀಪಿಂಗ್. ಲಕ್ಷಾಂತರ ಜನರು ಸತ್ತೋದ್ರು. ಯಾಕೆ? ಆಫ್ರಿಕಾ ನಮಗೆ ಅವಶ್ಯಕತೆ ಇಲ್ಲ, ಎಲ್ಲೋ ಮೂಲಲ್ಲಿರುವಂಥ ಒಂದು ಜಾಗ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಟಿವ್ ಎಂಗೇಜ್ಮೆಂಟ್. ನಮಗೆ ಯಾವುದು ಬೇಕೋ ಅಲ್ಲಿ ನಾವು ಹೋಗ್ತೀವಿ, ನಮಗೆ ಏನು ಬೇಡವೋ ಅದನ್ನು ಬಿಡ್ತೀವಿ. ನೆಕ್ಸ್ಟ್ ಕಮ್ಸ್ ಬುಷ್ ಜೂನಿಯರ್. ಬುಷ್ ಜೂನಿಯರಿನ ಒಂದು ಚಿಂತನೆ ಸಂಪೂರ್ಣವಾಗಿ ಅಮೇರಿಕಾದ ವಿದೇಶಾಂಗ ನೀತಿಯನ್ನೇ ಬದಲಾಯಿಸುವ ಒಂದು ಚಿಂತನೆ. ಪ್ರಪ್ರಥಮ ಬಾರಿಗೆ ಅಮೇರಿಕಾ ಆತಂಕವಾದದ ಯುಗಕ್ಕೆ ಕಾಲಿಡುತ್ತೆ. There was a new challenges which the Americans faced during Bush Jr.'s presidency. ಈ ಬುಷ್ ಯಾರು ಅಂತೇಳಿ ಮಗ ಬುಷ್ ಇವರು. ಬಿಲ್ ಕ್ಲಿಂಟನ್ಗಿಂತ ಮುಂಚೆ ಇದ್ದವರು ಅಪ್ಪ ಬುಷು, ಅವರ ಮಗ ಬುಷ್ ಜೂನಿಯರ್. ಇವ್ರ ಹೆಸರು ಕೂಡ ಸೇಮ್, ಜಾರ್ಜ್ ಡಬ್ಲ್ಯೂ ಬುಷ್. ಇವರು ಕೂಡ 8 ವರ್ಷಗಳ ಕಾಲ ದೀರ್ಘವಾಗಿ ಅವರು ಅಮೇರಿಕದ ಅಧ್ಯಕ್ಷರಾಗ್ತಾರೆ. ಇವರು ಬಂದಿದ್ದು ವರ್ಷನೇ ತಗೊಳ್ಳಿ, 10 ತಿಂಗಳಾಗಲಿಲ್ಲ ಅವರು ಕುರ್ಚಿಯಲ್ಲಿ ಕೂತ್ಕೊಂಡು ಒಸಾಮಾ ಬಿನ್ ಲಾದನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಬಾಂಬ್ ಹಾಕ್ತಾರೆ. ಆರಂಭದ ಅಮೇರಿಕಾ ಸೆಷನಲ್ಲಿ ಐ ವಿಲ್ ಆಲ್ಸೋ ಗಿವ್ ಯು ಅ ವಿಡಿಯೋ ಆಫ್ ದ ಟೆರರಿಸ್ಟ್ ಅಟ್ಯಾಕ್ ಕಂಡಕ್ಟೆಡ್ ಬೈ ಒಸಾಮಾ ಬಿನ್ ಲಾದನ್. ಸೊ ಯಾವಾಗ
ಒಸಾಮಾ ಬಿನ್ ಲಾಡೆನ್ ಅಮೇರಿಕನ ಅಟ್ಯಾಕ್ ಮಾಡ್ತಾನೋ, ಅಮೇರಿಕನ ಹೋಮ್ಲ್ಯಾಂಡ್ ಅಟ್ಯಾಕ್ ಮಾಡ್ತಾನೋ, ಅದು ಅಮೇರಿಕಾಗೆ ಹೊಸದಾಗಿ ಕಂಡಂತಹ ಒಂದು ಚಿಂತನೆ. ಯಾಕಂದರೆ ಎವ್ರಿ ಎನಿಮಿ ಹ್ಯಾಸ್ ಎ ಫೇಸ್. ಸೋವಿಯತ್ ರಷ್ಯಾ ಆಗಿರ್ಬೋದು, ಅಥವಾ ಯಾವುದೋ ರಾಷ್ಟ್ರಗಳಾಗಿರ್ಬೋದು, ಜರ್ಮನಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಎವ್ರಿ ಆ್ಯಕ್ಟರ್, ಎವ್ರಿ ಪ್ಲೇಯರ್, ಎಲ್ಲರೂ ಕೂಡ ಒಂದು ಮುಖ ಇತ್ತು. ದೇ ನೋ ದ ಎನಿಮಿ. ಬಟ್ ಹಿಯರ್ ದ ಎನಿಮಿ ಈಸ್ ಇನ್ವಿಸಿಬಲ್. ರಹಸ್ಯವಾಗಿರುವಂತಹ ಒಂದು ಶತ್ರು, ಮುಖನೇ ಇಲ್ದಿರುವಂತಹ ಒಬ್ಬ ಶತ್ರು. ಯಾರು ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾಗೋದಿಲ್ಲ ಇಲ್ಲಿ. ದ್ಯಾಟ್ ಈಸ್ ಟೆರರಿಸಮ್. ಸೊ ಬಂದಿದ್ದ ಕೂಡಲೇ ಹೇಳ್ತಾರೆ, ಇಡೀ ವಿಶ್ವ ನನ್ನ ಮಾತು ಕೇಳಿ ನೀವು ನನ್ನ ಜೊತೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ನನ್ನ ವಿರೋಧಿಗಳು. ಹಿ ಗೇವ್ ಎ ಕಾಲ್ ಇನ್ ಸೆಪ್ಟೆಂಬರ್ 2001. ಎಲ್ಲ ದೇಶಗಳು ಸೇರಿಕೊಳ್ಳುತ್ತೆ ಅಮೇರಿಕಾ ಜೊತೆ, ಇನ್ಕ್ಲೂಡಿಂಗ್ ಇಂಡಿಯಾ, ಪಾಕಿಸ್ತಾನ್, ಚೈನಾ, ಎವ್ರಿಥಿಂಗ್. ನಾಟ್ ಎ ಸಿಂಗಲ್ ಕಂಟ್ರಿ ವಾಸ್ ಲೆಫ್ಟ್. ಈ ಲಾಂಚ್ಡ್. ಇರಾಕ್ ಮೇಲೆ ಯುದ್ಧ ನಡೆಯುತ್ತೆ ಅವರ ಒಂದು ಸಮಯದಲ್ಲಿ. ಆಫ್ಘಾನಿಸ್ತಾನಲ್ಲಿ ಕಾಣುವಂಥ ಯುದ್ಧ ಇನ್ನೂ ಇದ್ದಾರೆ, ಇವತ್ತು ಇದ್ದಾರೆ ಟ್ರೂಪ್ಸು. ಆವತ್ತಿನ ನಡೆದಂತಹ ಒಂದು ಯುದ್ಧದಲ್ಲಿ ಪಾಲ್ಗೊಂಡಂತಹ ಅಮೇರಿಕಾದ ಯೋಧರು ಇವತ್ತು ಕೂಡ ಇದ್ದಾರೆ. ಕೊನೆಗೆ ಇರಾಕ್ನಲ್ಲಿರುವಂತಹ ಸದಾಮ್ ಹುಸೇನ್ ಹತ್ರ ಭಾಳ ಭಯಾನಕವಾಗಿರುವಂಥ ಬಾಂಬ್ ಇರ್ಬೋದು. ಅದಕ್ಕೆ ಅವನು ಕೂಡ ನಮ್ಮ ಆತಂಕವಾದನ ಅವನು ಸಪೋರ್ಟ್ ಮಾಡ್ತಾನೆ. ಅವನು ಕೂಡ ಒಬ್ಬ ದೊಡ್ಡ ಆತಂಕವಾದಿನೇ, ಅವನ್ನ ಸಂಹಾರ ಮಾಡಬೇಕು ಅಂತ ಬುಷ್ ಪಣ ತೊಟ್ಟು, ನನ್ನ ಅಪ್ಪನ ಕೈಲಲ್ಲಿ ಆಗಲಿಲ್ಲ ಸದಾಮ್ ಹುಸೇನ್ನ ಕೊಲ್ಲಕ್ಕೆ, ನಾನು ಕೊಲ್ತೀನಿ ಅವನ್ನ ಅಂದ್ಬಿಟ್ಟು ಹೋಗ್ತಾನೆ. ಹಿ ವಿಲ್ ಡ್ರ್ಯಾಗ್ ದಟ್ ಫೆಲೋ, ಅಫ್ಕೋರ್ಸ್ ಅಮೇರಿಕನ್ ಸೋಲ್ಜರ್ಸ್, and he was punished in the court of law and he was hanged to death. Saddam Hussein ಮುಗಿಸ್ತಾರೆ. He focused on Afghanistan to hunt the person who destroyed American values just few months before. ಒಸಾಮಾ ಬಿನ್ ಲಾದನ್. ಆದರೆ ಸಿಗೋದಿಲ್ಲ ಅವರು. ಒಸಾಮಾ ಬಿನ್ ಲಾದನ್ನು ಆಫ್ಘಾನಿಸ್ತಾನಲ್ಲಿ ಹಡ್ಕೊಂಡಿರ್ತಾನೆ. ಪ್ರತಿನಿತ್ಯವೂ ಕೂಡ ವಿಡಿಯೋ ಟೇಪ್ನ ಕಳಿಸಿ ಅಮೇರಿಕಾದ ಚಿಂತಕರಿಗೆ, ಅಮೇರಿಕಾದ ಅಧ್ಯಕ್ಷರಿಗೆ ತಲೆ ತಿಂತಾ ಇರ್ತಾನೆ, ಚಾಲೆಂಜ್ ಮಾಡ್ತಾ ಇರ್ತಾನೆ, ನಾವು ಸಂಹಾರ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಬಟ್ ಈ ವಾಸ್ ಅನೇಬಲ್ ಟು ಹಂಟ್. ಅವನ 8 ವರ್ಷಗಳ ಅವಧಿಯಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ನ ನಾಶ ಮಾಡಿದಂತಹ, ಸಾವಿರಾರು ಅಮೇರಿಕನ್ ನಾಗರಿಕರನ್ನ ಕೊಲೆ ಮಾಡಿದಂತಹ ಒಸಾಮಾ ಬಿನ್ ಲಾದನ್, ಅಲ್ ಖೈದಾದ ನಾಯಕ, ಆತಂಕವಾದಿ, ಅವನ್ನ ಸದೆ ಬಡಿಯೋಕ್ಕಾಗಲಿಲ್ಲ ಬುಷ್ ಕೈಯಲ್ಲಿ. ಬಟ್ ದ ಫೋಕಸ್ ವಾಸ್ ಆನ್ ಟೆರರಿಸಮ್. ಆತಂಕವಾದ ಎಲ್ಲಿದೆಯೋ ಅಲ್ಲಿ ನಾಶ ಮಾಡಬೇಕು. ಇದೇ ಸಮಯದಲ್ಲಿ ವೀಕ್ನಿಂಗ್ ಆಫ್ ಎಕಾನಮಿಕ್ ರಿಸಿಷನ್ ನಡೆಯುತ್ತೆ 2007-8ನಲ್ಲಿ. ಬಿಕಾಸ್ ಆಫ್ ಸಮ್ ಬಬಲ್, ಆರ್ಥಿಕ ಬಬಲ್, ಅದು ಕುಸಿದ ನಂತರದಲ್ಲಿ ಸಂಪೂರ್ಣವಾಗಿ ಅಮೇರಿಕಾ, ಇದು ಈಶಾನ್ಯ ರಾಷ್ಟ್ರಗಳು, ಯುರೋಪ್ ಎಲ್ಲವೂ ಕೂಡ ಆರ್ಥಿಕವಾಗಿ ಕುಸಿಯುವಂಥದ್ದು. ಅಮೇರಿಕನ್ ಗೌರ್ಮೆಂಟ್ ವೆಂಟ್ ಅಂಡ್ ಸಪೋರ್ಟೆಡ್. ಈ ರಿಸಿಷನ್ನಲ್ಲಿ ಅಗೇನ್ ಅಮೇರಿಕಾ ಬಿಕೇಮ್ ವೀಕ್. ಸೊ ದೇರ್ಫೋರ್ ಬುಷ್ ಅಡ್ಮಿನಿಸ್ಟ್ರೇಷನಿನ ಸಮಯದಲ್ಲಿ ಬಹುತೇಕ ತಜ್ಞರು ಹೇಳ್ತಾರೆ ದೇರ್ ಮೈಟ್ ಬಿ ಅ ವೀಕ್ನಿಂಗ್ ಆಫ್ US ಹೆಜಿಮೋನಿ. ಒಂದು ಸಮಯದಲ್ಲಿ ಗಂಟಾಘೋಷವಾಗಿ ನಾವೇ ವಿಶ್ವದ ನಾಯಕರು, ನಮ್ಮ ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ತಂತಹ ಅಮೇರಿಕಾ ಇವತ್ತು ವೀಕ್ ಆಗೋಗಿದೆ. ಒಸಾಮಾ ಬಿನ್ ಲಾದನ್ನ ಹೊಡೆಯೋಕ್ಕಾಗ್ತಿರ್ಲಿಲ್ಲ. ಸದಾಮ್ ಹುಸೇನ್ ಹತ್ರ ಏನೂ ಇಲ್ಲ ಪಾಪ, ಅವನ ಹತ್ರ ಅದು ಅವ್ರು ಹೇಳ್ದಂಗೆ ಎಲ್ಲ ಒಂದು ನಾಶ ಮಾಡುವಂತಹ, ಅವನ ಹತ್ರ ಭಾಳ ಭಯಾನಕವಾಗಿರೋಂಥ ವೆಪನ್ಸ್ ಇದೆ ಅಂತ ಹೇಳ್ತಾರಲ್ಲ, ಇಟ್ ವಾಸ್ ನಾಟ್ ಫೌಂಡ್. ಏನೋ ಸೇಡ್ ತೀರಿಸ್ಕೋಬೇಕಿತ್ತು, ಬಂದು ಹೊಡಿತಾ ಇದ್ದಾರೆ ಅಷ್ಟೇ. ಬಟ್ ಇಟ್ ಬಿಕೇಮ್ ವೀಕ್. ದಟ್ ವಾಸ್ ಒಪಿನಿಯನ್ ಆಫ್ ಲಾಟ್ ಆಫ್ ಅದರ್ ಪೀಪಲ್. ಯಾವಾಗ ಒಂದು ರಾಷ್ಟ್ರ ಸ್ವಲ್ಪ ವೀಕ್ ಆಗ್ತಾ ಇರುತ್ತೋ, ಅಬಲೆ ಆಗ್ತಾ ಇರುತ್ತೋ, ಆಗ ಮತ್ತೆ ಇತರ ರಾಷ್ಟ್ರಗಳು ಮುಂದೆ ನುಗ್ತವೆ. ದಟ್ ವಾಸ್ ಅ ಟೈಮ್ ಚೈನಾ ಸ್ಟಾರ್ಟೆಡ್ ಟು ಎಮರ್ಜ್. ಚೀನಾ ಬೆಳೆಯೋಕ್ಕೆ ಶುರು ಆಗುತ್ತೆ, ಉಗಮವಾಗಕ್ಕೆ ಶುರು ಆಗುತ್ತೆ. ಸೋವಿಯತ್ ಯೂನಿಯನ್ನಿಂದ ಹೊರಗಡೆ ಬಂದಂತಹ ರಷ್ಯಾ, ಇಟ್ ವಾಸ್ ಗೇನಿಂಗ್ ಗ್ರೌಂಡ್. ಮುಂದಿನ ಅಧ್ಯಕ್ಷ ಬರಾಕ್ ಒಬಾಮಾರವರು, ಅವರು ಕೂಡ ಭಾಳ
ವಿಚಿತ್ರವಾಗಿರುವಂಥ ಸಿಚುವೇಷನಲ್ಲಿ ಸಿಗಾಕೊಂಬಿಟ್ಟಿರ್ತಾರೆ ಅವರು. ಇಟ್ ವಾಸ್ ಆಲ್ರೆಡಿ ಎ ಟಾಕ್ ಅಬೌಟ್ ಐಸೋಲೇಷನಿಸಮ್. ಇಲ್ಲ, ಎಲ್ಲ ಬಿಟ್ಟು ಹೋಗ್ತಾ ಇದೆ, ಅಮೇರಿಕಾ ವೀಕ್ ಆಗ್ತಾ ಇದೆ. ಮತ್ತೆ ಅಮೇರಿಕಾದ ಮರ್ಯಾದೆನ ಉಳಿಸ್ಬೇಕು ಅಂದ್ಬಿಟ್ಟು ಬರಾಕ್ ಒಬಾಮರವರು ಮಾತುಕತೆ, ಸಂಧಾನಗಳ ಮೂಲಕ, ಅಮೇರಿಕದ ಮೌಲ್ಯಗಳ ಮೂಲಕ ಎಲ್ಲವನ್ನು ತೋರಿಸಿ ವಿಶ್ವವನ್ನು ಒಲಿಸುವ ರೀತಿಯಲ್ಲಿ ಅವರು ಪ್ರಯತ್ನ ಪಡ್ತಾರೆ. ಎಲ್ಲೆಲ್ಲಿ ವಿವಾದಗಳಾಗ್ತಿದೆಯೋ ಮಾತುಕತೆ ಮುಖಾಂತರ, ಸಂಧಾನಗಳ ಮುಖಾಂತರ ಅವರು ಅಮೇರಿಕಾದ ಹೆಜಿಮನಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ಟ್ರೈ ಟು ಪುಟ್ ಅಮೇರಿಕಾ ಇನ್ ಫೋಕಸ್ ಟು ಡಿಸಾಲ್ವ್ and dissect and disseminate American values as a vaccine to the global conflict. ಆದರೆ ಅವ್ರಿಗೆ ಗೊತ್ತಾಯಿತು, ಇರಾಕಿನ ವಿವಾದಗಳು ಮತ್ತು ಆಫ್ಘಾನಿಸ್ತಾನಿನ ವಿವಾದಗಳು ಇದು ನಿರಂತರವಾಗಿ ಹೋಗ್ತಿರುವಂಥದ್ದು. ಅದಕ್ಕೆ ವಿ ನೀಡ್ ಟು ಪುಟ್ ಅ ಸ್ಟಾಪ್. ಸೊ ಈ ಕಾಲ್ಡ್ ಫಾರ್ ಅ ವಿಡ್ರಾಲ್ ಆಫ್ ಅಮೇರಿಕನ್ ಟ್ರೂಪ್ಸ್. ವಾಪಸ್ ಬಂದ್ಬಿಡೋಣ ಬನ್ನಿ, 10 ವರ್ಷಗಳ ಕಾಲ ಆಯಿತು ನಮ್ಮ ಯೋಧರು ಹೋಗಿ, ಇನ್ನೇನಿದೆ ಕೆಲಸ ಅಲ್ಲಿ, ಲೆಟ್ ಅಸ್ ಕಮ್ ಬ್ಯಾಕ್. ಇದೇ ಸಮಯದಲ್ಲಿ ಇಡೀ ವಿಶ್ವದ ಜನಾಭಿಪ್ರಾಯ, ದ ಪಬ್ಲಿಕ್ ಒಪಿನಿಯನ್ ವಾಸ್ ಅಗೇನ್ಸ್ಟ್ ಅಮೇರಿಕನ್ಸ್. ವೈ ಡಿಡ್ ದೇ ಗೋ ಟು ಇರಾಕ್ ವೆನ್ ದರ್ ಇಸ್ ನೋ ಕೆಮಿಕಲ್ ವೆಪನ್ಸ್ ಆರ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಸ್? Why do they have to be in Afghanistan for almost 10 years without hunting down Osama bin Laden? ಇಷ್ಟೊಂದು ತಂತ್ರಜ್ಞಾನ, ಉಪಗ್ರಹಗಳು, ರಹಸ್ಯ ಯೋಜನೆಗಳು ಅಥವಾ ರಹಸ್ಯ ಇಲಾಖೆಗಳು, ಗುಪ್ತ ಇಲಾಖೆಗಳು ಎಲ್ಲ ಇದ್ಕೊಂಡು ಕೂಡ, ನೆಟ್ವರ್ಕ್ ಇಟ್ಕೊಂಡು ಕೂಡ ಒಂದು ಸಣ್ಣ ಹುಳುನ ಒಸ್ಕಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಆತಂಕವಾದ ತಲೆ ಹೇರ್ತಾನೇ ಇತ್ತು. ಸೊ ದೇರ್ಫೋರ್ ಈ ಪ್ರೂವ್ಡ್, ಓಕೆ ಲೆಟ್ ಅಸ್ ಗೋ ಬ್ಯಾಕ್. ಆದರೆ ಒಬಾಮಾ ಏನು ಮಾಡ್ತಾರೆ ಅಂದರೆ, ಈ ವಾಸ್ ಫೋಕಸ್ಡ್ ಆನ್ ಸ್ಪೆಷಲ್ ಆಪರೇಷನ್ಸ್, ಪ್ರಿಸಿಷನ್ ಸ್ಟ್ರೈಕ್ಸ್. ಯಾಕೆ ನಾವು ವಿಶ್ವದ ವಿರುದ್ಧವನ್ನು ಕಟ್ಕೋಬೇಕು? ರಹಸ್ಯವಾಗಿ ಒಬಾಮಾ ಎಲ್ಲಿದ್ದಾನೆ ಅವನು ಟ್ರ್ಯಾಕ್ ಮಾಡಿ, ಯಾರಾದರೂ ಮಾಹಿತಿ ಕೊಟ್ಟರೆ ಅವನಿಗೆ ಅತಿ ಹೆಚ್ಚು ಹಣನ ಕೊಡಿ, ಆಮಿಷವನ್ನು ಒಡ್ಡಿ, ಹುಡುಕಿ ಎಲ್ಲೋ ಇರ್ತಾನೆ ಅವನು. ಕೊನೆಗೆ ಒಬಾಮಾ ಏನು ಮಾಡ್ತಾನೆ ಅಂದರೆ, ಭಾಳ ರಹಸ್ಯವಾಗಿರುವಂತಹ ಕಮಾಂಡೋಗಳನ್ನ ಪಾಕಿಸ್ತಾನದ ಮಲಗಾಲ ಬೆಟ್ಟದ ಹಿಂದೆ ಇರುವಂತಹ ಅಬುಟಾಬಾದ್ನಲ್ಲಿದ್ದಂತಹ ಒಸಾಮಾ ಬಿನ್ ಲಾದನ್ನ ಮಧ್ಯರಾತ್ರಿ ಹೆಲಿಕಾಪ್ಟರ್ಗಳಿಂದ ದಾಳಿ ಮಾಡಿ ಅವನನ್ನು ಸಾಯಿಸಿ ಅರಬ್ಬಿ ಸಮುದ್ರದಲ್ಲಿ ಅವನ ದೇಹನ ಎಸಿತಾರೆ. ಸೊ ದ ಫೋಕಸ್ ಆನ್ ಪ್ರಿಸಿಷನ್ ಸ್ಟ್ರೈಕ್ ಯೂಸಿಂಗ್ ಡ್ರೋನ್ಸ್ ಆ್ಯಂಡ್ ಸ್ಪೆಷಲ್ ಆಪರೇಷನ್ಸ್. ಇದೇ ಸಮಯದಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಶುರುವಾಗುತ್ತಲ್ಲಿ ಇಡೀ ಅರೇಬಿಯಾ ಅಲ್ಲಿ ಹಕ್ಕುಗಳು, ಮಾನವ ಹಕ್ಕುಗಳು, ಮಹಿಳೆಯ ಸಬಲೀಕರಣ, ಹೊಸ ರೀತಿಯಾಗಿರುವಂಥ ಹೊಸ ಹಳೆಯ ಚಿಂತನೆಗಳು ಇಡೀ ಅರೇಬಿಯಾ ಪ್ರಾಂತ್ಯದಲ್ಲಿ ಇದು ಶುರುವಾಗುತ್ತೆ. ಅಲ್ಲಿ ಮಮ್ಮೂರ್ ಗಡಾಫಿ ಅಂತ ಒಬ್ಬ ನಿರಂಕುಶ ಅಧಿಕಾರ ಇರ್ತಾನೆ, ಅವನು ಕೂಡ ಒಬಾಮಾದ ಸಮಯದಲ್ಲಿ ಸಾವನ್ನಪ್ತಾನೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಫೋಕಸ್ ಅಬೌಟ್ ಬರಾಕ್ ಒಬಾಮಾಸ್ presidency. And also the most important part Obama played is to focus on Asia. Pivot to Asia. Pivot to Asia ಅಂತ ಹೇಳಿದ್ರೆ ಇಷ್ಟು ದಿನದವರೆಗೂ 50-60 ವರ್ಷಗಳಿಂದ ನಮ್ಮ ಫೋಕಸ್ ಕೇವಲ ಯುರೋಪ್ ಮೇಲಿತ್ತು. ಈಗ ಈ ಕಡೆ ಚೀನಾ ಬೆಳೀತಾ ಇದೆ, ಉಗಮವಾಗ್ತಾ ಇದೆ. ನಮಗೆ ಚಾಲೆಂಜು ಚೀನಾಯಿಂದ ಬರ್ಬೋದು, ಅದಕ್ಕೋಸ್ಕರ ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಈಸ್ ಫೋಕಸ್ ಶಿಫ್ಟೆಡ್ ಫ್ರಮ್ ಯುರೋಪ್ ಟು ಏಷ್ಯಾ. ಭಾರತದ ಜೊತೆ ಉತ್ತಮ ಸಂಬಂಧ, ಜಪಾನ್ ಜೊತೆ ಉತ್ತಮ ಸಂಬಂಧ, ದಕ್ಷಿಣ ಕೊರಿಯಾ ಜೊತೆ ಉತ್ತಮ ಸಂಬಂಧ, ವಿಯೆಟ್ನಾಂ ಜೊತೆ, ಇಂಡೋನೇಷ್ಯಾ ಜೊತೆ, ಫಿಲಿಪೀನ್ಸ್ ಜೊತೆ, ಆಸ್ಟ್ರೇಲಿಯಾ ಜೊತೆ. ಮೂಲವಾಗಿ ಈ ಒಂದು ಚೀನಾದ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳಲ್ಲಿ, ಮುಖ್ಯವಾಗಿ ಏಷ್ಯಾ ಖಂಡದಲ್ಲಿ ತನ್ನ ಗಮನವನ್ನು, ಅಮೇರಿಕಾದ ಗಮನವನ್ನು
ತೀವ್ರಗೊಳಿಸುವಂತಹ ಮೊಟ್ಟ ಮೊದಲ ಅಮೇರಿಕದ ಅಧ್ಯಕ್ಷ ಅಂತೇಳಿದ್ರೆ ದಟ್ ಈಸ್ ಬರಾಕ್ ಒಬಾಮಾ. ಇವರ ಅಧ್ಯಕ್ಷತೆಯ ಆದ ನಂತರದಲ್ಲಿ ಮತ್ತೊಬ್ಬ ಪ್ರಚಂಡ ಅಧ್ಯಕ್ಷ ಬರ್ತಾರೆ, ಅವರು ಡೊನಾಲ್ಡ್ ಟ್ರಂಪ್. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಆಂತರಿಕವಾಗಿ ಬಹುತೇಕ ವ್ಯಕ್ತಿಗಳು, ತಜ್ಞರು, ಚಿಂತಕರು ಅಮೇರಿಕ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮುಟ್ಟಾಳ ಪ್ರೆಸಿಡೆಂಟ್ ಅಂತಲೂ ಕೂಡ ಇವ್ರನ್ನ ಕರೆಯಲಾಗತ್ತೆ. ಯಾಕಂದರೆ ಇವ್ರು ಏನು ಮಾಡ್ತಾರೋ ಯಾರಿಗೂ ಗೊತ್ತೇ ಆಗೋದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಯಾವುದೇ ಒಂದು ವಿಜ್ಞಾನ, ತಂತ್ರಜ್ಞಾನ ಅಥವಾ ಸಲಹೆಗಾರರ ಸೂಚನೆಗಳನ್ನು ಆಲಿಸದೆ ಇಷ್ಟ ಬಂದಂಗೆ ಅವರು ಕೇವಲ ಬೆಳಗಿನ ಜಾವ 4 ಗಂಟೆಗೆ ಟ್ವೀಟ್ ಮಾಡ್ತಾರೆ. ಆ ಟ್ವೀಟೇ ಮುಖ್ಯವಾಗಿರುವಂಥ ಅಮೇರಿಕದ ಚಿಂತನೆಗಳು ವ್ಯಕ್ತವಾಗ್ತಿತ್ತು. ಇಟ್ ವಾಸ್ ನಾಟ್ ಥ್ರೂ ಪ್ರೆಸ್ ಕಾನ್ಫರೆನ್ಸಸ್, ಇಟ್ ವಾಸ್ ನಾಟ್ ಥ್ರೂ ರಿಪೋರ್ಟ್ಸ್ ಆ್ಯಂಡ್ ಅಡ್ವೈಸಸ್ ವಿಚ್ ಹಿ ರಿಸೀವ್ಡ್. ಎವ್ರಿಬಡಿ ಥ್ರೂ ಔಟ್ ದ ವರ್ಲ್ಡ್ ಎಲ್ಲರೂ ಕೂಡ ಬೆಳಗ್ಗೆ 4 ಗಂಟೆಗೆ ಯೋಚನೆ ಮಾಡ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ರು, ಏನಾದ್ರು ಬರುತ್ತೆ 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 ಅಂತ. ಸೊ 4 ಗಂಟೆಯಲ್ಲಿ 24 ಪದಗಳಿಂದ ಅವರ ಮನಸ್ಸಿಗೆ ತೋಚಿದ್ದನ್ನು ಅವರು ಬರ್ಕೊಳ್ತಾ ಇದ್ರು. ದಟ್ ಈಸ್ ಡೊನಾಲ್ಡ್ ಟ್ರಂಪ್. ಬಟ್ ಲೆಟ್ ಇಟ್ ಬಿ ಅಬೌಟ್ ಇಸ್ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಆ್ಯಂಡ್ ವಾಟ್ ಎವರ್ ಇಟ್. ನಮ್ಮ ಸ್ಕೋಪ್ ಇರುವಂಥದ್ದು ಅವರ ಸಮಯದಲ್ಲಿ ವಿದೇಶಾಂಗ ನೀತಿ ಹೇಗಿತ್ತು. ಸೊ ಲೆಟ್ ಇಸ್ ನಾಟ್ ಡಿವಿಯೇಟ್ ಫ್ರಮ್ ಇಸ್ ಡೊಮೆಸ್ಟಿಕ್ ಇನ್ಹರೆಂಟ್ ಪಾಲಿಟಿಕ್ಸ್. ಡೊನಾಲ್ಡ್ ಟ್ರಂಪಿನ ಮುಖ್ಯ ಚಿಂತನೆ ಏನಿತ್ತು ಅಂತ ಹೇಳಿದ್ರೆ ಅಮೆರಿಕಾ ಫಸ್ಟ್ ಡಾಕ್ಟ್ರಿನ್. ನಾವು ಯಾವುದೇ ಕಾರಣಕ್ಕೂ ಅಮೇರಿಕಾದಿಂದ ಹೊರಗಡೆ ಹೋಗೋದು ಬೇಡ, ನಮಗೆ ನಮ್ಮ ದೇಶ ಸಾಕು, ಲೆಟ್ ಅಸ್ ಗೋ ಬ್ಯಾಕ್ ಟು ಓಲ್ಡನ್ ಟೈಮ್ಸ್. ಅಮೇರಿಕ ಸುಭದ್ರತೆಯಾಗಿ ಬೆಳಲಿ, ನಮಗೆ ಅಮೇರಿಕ ಮಾತ್ರ ಸಾಕು. ಇಡೀ ವಿಶ್ವ ಬೆಂಕಿ ಹತ್ಕೊಂಡು ಉಳಿದ್ರೂ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಲೆಟ್ ಅಸ್ ಗೋ ಬ್ಯಾಕ್, ಲೆಟ್ ಅಸ್ ಪ್ರೊಟೆಕ್ಟ್ ಅವರ್ ಸೆಲ್ಸ್. ನಾವು ನಮ್ಮಷ್ಟಿಗೆ ಮಾತ್ರ ನಾವಿರೋಣ, ಅಮೇರಿಕ ಮಾತ್ರ ಶ್ರೇಷ್ಠವಾಗಿರುವಂಥ ದೇಶ. ನಮಗೆ ನಮ್ಮ ಅಧಿಕಾರವನ್ನು ಬಳಸ್ಕೊಂಡು ಎಲ್ಲರೂ ಕೂಡ ಶ್ರೀಮಂತರಾಗ್ತಾ ಇದ್ದಾರೆ, ಅಮೇರಿಕ ಬಡ ರಾಷ್ಟ್ರವಾಗ್ತಾ ಇದೆ. ಅದಕ್ಕೆ ಕಾರಣ ಈ ಎಲ್ಲ ರಾಷ್ಟ್ರಗಳು ನಮ್ಮ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ. ಲೆಟ್ ಅಸ್ ವಿಡ್ರಾ ಅವರ್ ಸೆಲ್ಸ್. ನೇಟೋ ಅವಶ್ಯಕತೆ ಇಲ್ಲ, WTO ಅವಶ್ಯಕತೆ ಇಲ್ಲ, ನ್ಯಾಫ್ಟಾ ಅವಶ್ಯಕತೆ ಇಲ್ಲ, ಚೀನಾದ ಉತ್ತಮ ಸಂಬಂಧ ನಮಗೆ ಅವಶ್ಯಕತೆ ಇಲ್ಲ, ಯುರೋಪ್ ನಮಗೆ ಬೇಡವೇ ಬೇಡ. ನಾವು ಕೇವಲ ನಮ್ಮ ದೇಶದ ಆಂತರಿಕ ಅಭಿವೃದ್ಧಿ, ಆಂತರಿಕ ಶ್ರೀಮಂತಿಕೆಯ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ದ್ಯಾಟ್ ಈಸ್ ಅಮೇರಿಕನ್ ಫಸ್ಟ್ ಡಾಕ್ಟ್ರಿನ್. So therefore there was a talk of isolationism. Let us withdraw from the world. Let us disengage. ನಮ್ಮ ಯೋಧರನ್ನು ಯಾಕೆ ನಾವು ಇರಾಕ್ ಮತ್ತು ಆಫ್ಘಾನಿಸ್ತಾನಕ್ಕೆ ಕಳಿಸಿದ್ದೀವಿ ಲಾಸ್ಟ್ 15-20 ಇಯರ್ಸಿಂದ? ಹೇಳ್ಕೊಂಬರೋಣ. ಅವರು ಎಲ್ಲೋ ಮೂಲೆಯಲ್ಲಿ ಯಾರೋ ಗಲಾಟೆ ಮಾಡಿಕೊಂಡ್ರೆ ನಮ್ಮ ದೇಶದವ್ರು ಯಾಕೆ ಅಲ್ಲೋಗಿ ಸಾಯಬೇಕು? ಬೇರೆ ಯಾವ ದೇಶಗಳು ಇಲ್ವಾ? ಅವರು ಕೂಡ ಕಳಿಸ್ಲಿ ಅವರ ಯೋಧರನ್ನ. ವಿಶ್ವಸಂಸ್ಥೆಗೆ ನಾವು ಯಾಕೆ ದುಡ್ಡು ಕೊಡಬೇಕು ಯಾವಾಗಲೂ? ಅದರಿಂದ ನಮಗೇನು ಉಪಯೋಗ ಆಗ್ತಾ ಇದೆ? ಬೇರೆ ದೇಶಗಳು ಕೊಡಲಿ. ಯಾವಾಗಲೂ ಎಲ್ಲರೂ ಕೂಡ ಅಮೇರಿಕ ಅಂತ ಬೈತಾರೆ. ದುಡ್ಡು ಕೊಡೋ ಟೈಮಲ್ಲಿ ಮಾತ್ರ ನಾವು ಬೇಕು, ಬೈಸ್ಕೊಳ್ಳೋಕೆ ಮಾತ್ರ ನಾವೇ. ಸೊ ಲೆಟ್ ಅಸ್ ವಿಡ್ರಾ ಫ್ರಮ್ ಎವ್ರಿಥಿಂಗ್. ಸೊ ಇದು ಡೊನಾಲ್ಡ್ ಟ್ರಂಪ್ ರವರ ವಿಶೇಷವಾಗಿರುವಂತಹ ಒಂದು ವಿದೇಶಾಂಗ ನೀತಿಯಲ್ಲಿ ಕಂಡುಬರುವಂತಹ ಒಂದು ಚಿಂತನೆಗಳು. ಇರಾನ್ ಹತ್ರ ಬರಾಕ್ ಒಬಾಮಾ ಕಷ್ಟಪಟ್ಟು ಅಣು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತಾರೆ. ಅವರು ಅಣು ಬಾಂಬ್ನ ತಯಾರಿಕೆ ಮಾಡೋಕ್ಕಿಂತ ಮುಂಚಿತವಾಗಿ ಅಣು ಸಂಶೋಧನೆ ನಡೀತಾ ಇರುತ್ತಲ್ಲ ಇರಾನ್ನಲ್ಲಿ. ಅಲ್ಲಿ ಒಬಾಮಾರವರು ಅವ್ರ ಜೊತೆ ಭಾಳ ಕಷ್ಟಪಟ್ಟು ಒಪ್ಪಂದ ಮಾಡಿ ಅವ್ರಿಗೆ ಮನವೊಲಿಸಿ, ಇಲ್ಲ ನಾವು ಸದ್ಯಕ್ಕೆ ಏನೂ ಮಾಡೋದಿಲ್ಲ, ನಮಗೆ ಶಾಂತಿ ಬೇಕು, ಸಹನೆ ಬೇಕು, ಒಳ್ಳೆ ವ್ಯಾಪಾರ ಬೇಕು, ನಮ್ಮ ಜನಗಳು ಚೆನ್ನಾಗಿರಬೇಕು ಅಂದ್ಬಿಟ್ಟು ಅವರು ಸ್ಟಾಪ್ ಮಾಡ್ತಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಾಕ್ಬಿಡ್ತಾರೆ ಅದನ್ನು. ಬರಾಕ್ ಒಬಾಮಾ ಮಾಡಿದ್ದೆಲ್ಲ ನಾನ್ಸೆನ್ಸ್. ಅವ್ರ ಜೊತೆ ಏನಕ್ಕೆ ಒಪ್ಪಂದ ಮಾಡ್ಕೊಳ್ತೀರ? ಆತಂಕವಾದಿಗಳ ರಾಷ್ಟ್ರ ಅದು, ಲೆಟ್ ಅಸ್ ವಿಡ್ರಾ, ಏನಾದರೂ ಮಾಡ್ಕೊಳ್ಳಿ.
ಜಾಸ್ತಿ ಮಾತಾಡಿದ್ರೆ ಇದೆ. ಈ ವಿಡ್ರಿ ಫ್ರಮ್ ದ್ಯಾಟ್. ಸೊ ಹೀಗೆ ಡೊನಾಲ್ಡ್ ಟ್ರಂಪ್ ರವರ ಒಂದು ವಿದೇಶಾಂಗ ನೀತಿ ಭಾಳ ವಿಭಿನ್ನವಾಗಿರುವಂಥದ್ದು ಮತ್ತು ವಿಚಿತ್ರವಾಗಿರುವುದು ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ದೇರ್ ವಾಸ್ ಸಮ್ ಕಂಟಿನ್ಯೂಟಿ. ಚೈನಾ ಬೆಳೀತಾ ಇದೆ, ರಷ್ಯಾ ಬೆಳೀತಾ ಇದೆ. ಆದರೆ ಚೈನಾ ಮತ್ತು ರಷ್ಯಾನ ಕಂಟ್ರೋಲ್ ಮಾಡಬೇಕು ಅಂತ, ರಷ್ಯಾನ ಬಿಟ್ಬಿಡಿ, ರಷ್ಯಾ ವಾಸ್ ನಾಟ್ ಕಂಟ್ರೋಲ್, ಬಟ್ ಬೇಸಿಕಲಿ ಚೈನಾನ ಕಂಟ್ರೋಲ್ ಮಾಡಬೇಕು ಅಂದರೆ ಡೊನಾಲ್ಡ್ ಟ್ರಂಪ್ ಫೋಕಸ್ಡ್ ಆನ್ ಎನ್ಹ್ಯಾನ್ಸಿಂಗ್ ಇಸ್ ಮಿಲಿಟರಿ ಕೆಪಾಸಿಟಿ ಇನ್ ಏಷ್ಯಾ. ಬರಾಕ್ ಒಬಾಮಾದ ಏಷ್ಯಾದ ಪಿವೋಟ್ ಅಂತೇನಿತ್ತೋ ಅದನ್ನು ಮಿತಗೊಳಿಸಲಿಲ್ಲ ಟ್ರಂಪ್ರವರು. ಟ್ರಂಪ್ ಎಂಗೇಜ್ಡ್ ವಿತ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಇನ್ಕ್ಲೂಡಿಂಗ್ ಜಪಾನ್, ಸೌತ್ ಕೊರಿಯಾ, ಇಂಡಿಯಾ, ಆಸ್ಟ್ರೇಲಿಯಾ ಟು ಸಿ ದಟ್ ಚೈನಾಸ್ ರೈಸ್ ಇಸ್ ಇನ್ ಚೆಕ್. ವ್ಯಾಪಾರ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ ಅವರು. ಅಲ್ಲಿರುವಂಥ ಕಂಪನಿಗಳನ್ನ ಬ್ಯಾನ್ ಮಾಡ್ತಾರೆ. ನಮ್ಮ ದೇಶಕ್ಕೆ ಆರ್ಥಿಕವಾಗಿ ನಾವು ನಷ್ಟ ಅನುಭವಿಸ್ತಾ ಇದ್ದೀವಿ ಬಿಕಾಸ್ ಆಫ್ ಚೈನಾ. ಸೊ ಲೆಟ್ ಅಸ್ ಸ್ಟಾಪ್ ಟ್ರೇಡಿಂಗ್ ವಿತ್ ದೆಮ್. ಸೊ ಈ ರೀತಿಯಾಗಿರುವಂಥ ಯೋಜನೆಗಳು ಡೊನಾಲ್ಡ್ ಟ್ರಂಪ್ರವರ ಅಧ್ಯಕ್ಷತೆಯಲ್ಲಿ ನಾವು ನೋಡ್ಬೋದು. ಅಂತಿಮವಾಗಿ ನಾವು ಭಾಳ ಸಂಕ್ಷಿಪ್ತವಾಗಿ ಜೋ ಬೈಡನ್ರವರ ವಿದೇಶಾಂಗ ನೀತಿ ಹೇಗಿರಬಹುದು, ಯಾಕೆ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ವೆರಿ ಲೆಸ್ ಟೈಮ್. ಇನ್ನೂ 4-5 ತಿಂಗಳು ಆಗಿಲ್ಲ ಅವರು ಅಧಿಕಾರವನ್ನು ವಹಿಸ್ಕೊಂಡು. ಬಟ್ ಸ್ಟಿಲ್ ವಿ ಗೆಟ್ ಎ ಫ್ಯೂ ಗ್ಲಿಮ್ಸ್ ಆಫ್ ಜೋ ಬೈಡನ್ಸ್ ಫಾರಿನ್ ಪಾಲಿಸಿ ಹೇಗಿರ್ಬೋದು ಅಂತ. ಜೋ ಬೈಡನ್ ಬಿಕೇಮ್ ಎ ಪ್ರೆಸಿಡೆಂಟ್ ಡಿಸ್ಕ್ರೆಡಿಟಿಂಗ್ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ರವರು ಮಾಡುವಂಥ ಯೋಜನೆಗಳೆಲ್ಲವೂ ಕೂಡ ಸರಿ ಇಲ್ಲ, ಅದನ್ನು ಸರಿ ಮಾಡ್ತೀನಿ ಎಂಬ ಕೂಗಿನಿಂದ ಜೋ ಬೈಡನ್ರವರು ಅಧಿಕಾರಕ್ಕೆ ಬರ್ತಾರೆ. ಸೊ ದೇರ್ಫೋರ್ ಹಿಸ್ ಫಸ್ಟ್ ಪ್ರಯಾರಿಟಿ ವಾಸ್ ಟು ರೀಸ್ಟೋರ್ ದ ಕಾನ್ಫಿಡೆನ್ಸ್ ವಿಚ್ ವಾಸ್ ಲಾಸ್ಟ್ ಇನ್ ದ ವರ್ಲ್ಡ್. ಇದ್ದಂತಹ ಗೌರವನ ಮತ್ತೆ ಸ್ಥಾಪಿಸ್ತೀನಿ, ಟ್ರಂಪ್ ಮಾಡಿದಂಥ ತಪ್ಪನ್ನು ಸರಿ ಮಾಡ್ತೀನಿ. ಟು ಫೋಕಸ್ ಆನ್ ಡಿಪ್ಲೊಮೆಸಿ. ರಾಯಭಾರತ್ವದ ಬಗ್ಗೆ ನಾವು ಯೋಚನೆ ಮಾಡೋಣ. ಇವಾಗ ಮತ್ತೆ ಇರಾನ್ ಜೊತೆ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ದೇ ವರ್ ರೆಡಿ ಟು ನೆಗೋಷಿಯೇಟ್ ನಾವು. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಿವಾದಗಳ ಬಗ್ಗೆ ಈಸ್ ಕಮಿಂಗ್ ಔಟ್ ವಿತ್ ಸಮ್ ಡಿಪ್ಲೊಮ್ಯಾಟಿಕ್ ಮೆಕ್ಯಾನಿಸಮ್. ಪರಿಸರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಸಂಪೂರ್ಣವಾಗಿ ಕಿತ್ಬಿಟ್ಟಿದ್ರು. ದೇರ್ ಇಸ್ ನೋ ಪರಿಸರದ ಬದಲಾವಣೆ, ಗ್ಲೋಬಲ್ ವಾರ್ಮಿಂಗ್ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಬಟ್ ಇವರು ಲೆಟ್ ಅಸ್ ರೀಸ್ಟೋರ್ ಆ್ಯಂಡ್ ರೀಫಿಕ್ಸ್ ಅವರ್ ಕ್ಲೈಮೇಟ್ ಇಶ್ಯೂಸ್. ಈ ಒಂದು 4 ವರ್ಷದಲ್ಲಿ ಏನಾಯಿತು ಅದು ನಿಜವಾದ ಅಮೇರಿಕಾ ಅಲ್ಲ. ಅಮೇರಿಕಾದ ಉದಾರೀಕರಣದ ಮೌಲ್ಯಗಳಿದೆ, ವಿಶ್ವದಲ್ಲಿ ಎಂಗೇಜ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ರಾಯಭಾರತ್ವ ಮಾತುಕತೆಗೆ ಮುಂಚೂಣಿಯಲ್ಲಿ ನಾವು ಇರ್ತೀವಿ. ಇವೆಲ್ಲವನ್ನೂ ಕೂಡ ಜೋ ಬೈಡನ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಕಾದು ನೋಡಬೇಕು. ಸೊ ದೇರ್ಫೋರ್ ಬಿಫೋರ್ ವಿ ಕನ್ಕ್ಲೂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಾರಿನ್ ಪಾಲಿಸಿ ಇಸ್ ಸಮಥಿಂಗ್ ವಿಚ್ ರಿಫ್ಲೆಕ್ಟ್ಸ್ ದ ಚೇಂಜಿಂಗ್ ಟೈಮ್ಸ್ ಆ್ಯಂಡ್ ಆಲ್ಸೋ it reflects the value inherent for a long time. ವಿದೇಶಾಂಗ ನೀತಿ ಅನ್ನುವಂಥದ್ದು ಬದಲಾಗುತ್ತಿರುವಂತಹ ವಾತಾವರಣಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಬಟ್ ಆದರೆ ಅದರ ಅಡಿಯಲ್ಲಿ ನಿರಂತರವಾಗಿರುವಂಥ ಕೆಲವು ಮೌಲ್ಯಗಳು ಅಡಕವಾಗಿರುತ್ತೆ. ಈ ಮೌಲ್ಯಗಳು ಯಾವುದು ಅಂದರೆ ರಾಷ್ಟ್ರದ ಹಿತಾಸಕ್ತಿ, ಪ್ರಜೆಗಳ ಅಭಿವೃದ್ಧಿ, ರಾಷ್ಟ್ರದ ಬೆಳವಣಿಗೆ, ರಾಷ್ಟ್ರದ ಶ್ರೀಮಂತಿಕೆ, ರಾಷ್ಟ್ರದ ಗೌರವ ಮತ್ತು ಘನತೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿದಾಗ ಶೀತಲ ಸಮರದ ನಂತರದಲ್ಲಿ ಪ್ರತಿಯೊಬ್ಬ ಅಧ್ಯಕ್ಷರು ಏನು ಮಾಡಿದ್ರೂ ಕೂಡ ಅಮೇರಿಕಾದ ಕೆಲವು ತತ್ವಗಳನ್ನ ಅವರು ಮರೀಲಿಲ್ಲ, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್ರವರು ಕೂಡ. ದೋ ದೇರ್ ಈಸ್ ಅ ಟಾಕ್ ಆಫ್ ಐಸೋಲೇಷನಿಸಮ್, ದೋ ದೇರ್ ಈಸ್ ಅ ಟಾಕ್ about withdrawal of America, though there is a talk about multipolarity and the rise of China, but still today America is very powerful country. 22 ಟ್ರಿಲಿಯನ್ ಡಾಲರ್ಗಳನ್ನು ಹೊಂದಿದಂತಹ ರಾಷ್ಟ್ರ ಇವತ್ತಿಗೂ ವಿಶ್ವದಲ್ಲಿ ಅತ್ಯಂತ ಶಕ್ತಿಯುತವಾಗಿರುವಂಥ ರಾಷ್ಟ್ರ. ಚೈನಾ ಹೆದರುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಕೇವಲ ಅಮೇರಿಕಾಗೆ ಮಾತ್ರ.
ಅದಕ್ಕೋಸ್ಕರ ಅಮೇರಿಕಾದ ವಿದೇಶಾಂಗ ನೀತಿ ಮುಂದಿನ ದಿನಗಳಲ್ಲಿ ವಿಶ್ವವನ್ನು ಎಂಗೇಜ್ ಮಾಡಿಕೊಂಡು ರಾಯಭಾರತ್ವಕ್ಕೆ ಅವಕಾಶಗಳನ್ನು ಕೊಟ್ಟು ಉತ್ತಮ ಪ್ರಜಾಪ್ರಭುತ್ವ, ಪಾರದರ್ಶಕತೆ, ಮಾನವ ಹಕ್ಕುಗಳ ಮೌಲ್ಯಗಳನ್ನು ಆಧರಿಸಿ ವೈಜ್ಞಾನಿಕ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ವಿಶ್ವದ ನಾಯಕತ್ವವನ್ನು ತೆಗೆದುಕೊಂಡು ಉನ್ನತ ಮಟ್ಟದಲ್ಲಿ ಸಾಗುವಂತಹ ನಿರೀಕ್ಷೆಗಳನ್ನು ನಾವು ನೋಡ್ಬೋದು. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.